ज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च भैष्मीमध्वादिपूज्यं रघुपतिगिरिपौ व्याससिंहाश्ववक्त्रं भक्त्या लक्ष्मीं विरिञ्चिं गुरुवरपवनं शारदेन्द्रेशपुत्रान् सत्यार्यान् श्रीहृषीकेश्वरवरसहितान् पद्मनाभान् जयार्यान् वन्दे श्रीपादराजप्रहयघरघुपध्यानविद्वत्प्रियांश्च सत्यनाथं गुरुं नौमि सत्यवीरं च वीररं सत्यधीरमुनिं वन्दे सत्यध्यानं यतीश्वरम् ध्यानतीर्थकृपापात्रं वादिसिंहं बुधप्रियं सुवर्णरथसच्छास्त्रव्यक्तकृष्णं भजे निशम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम जलज्येष्ठनिभाकारं जगदीशपराश्रयं जगदीतलविख्यातं जगन्नाथगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ್ನ ಮಾಡಿಕೋ ಎಂದ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯರಾಯಕ ನಾರಸಿಂಹನೆ ನಮಿಪೆ ಕರುಣಿಪು ಮಗೆ ಮಂಗಳವ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಸ್ವಾಗತ. ಒಂದು ಸಮಾಧಾನಕರ ಸಂಗತಿ, ಸಂತೋಷದ ಸಂಗತಿಯನ್ನ ನಿಮಗೆಲ್ಲ ತಿಳಿಸ್ಬೇಕು. ಯಾರೆಲ್ಲ ನನಗೆ ತಿರುಪತಿ ದೇವರ ಪ್ರಸಾದದ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಮೆಸೇಜ್ ಮಾಡಿದ್ದೀರೋ ಅವರಿಗೆಲ್ಲ ಮೊನ್ನೆ ಒಂದು ನನ್ನ ಭಾವನಾತ್ಮಕವಾದ ಉತ್ತರವನ್ನು ನಾನು ಕೊಟ್ಟಿದ್ದೇನೆ, ಅಂದ್ರೆ ಸಮಾಧಾನವನ್ನು ಕೊಟ್ಟಿದ್ದೇನೆ. ಶಾಸ್ತ್ರೀಯವಾಗಿ, ಲೌಕಿಕವಾಗಿ ಎರಡು ದೃಷ್ಟಿಕೋನದಲ್ಲಿ ನನ್ನ ಮಾತು ಸ್ಪಷ್ಟ ಇದೆ, ನಿಲುವು ಸ್ಪಷ್ಟ ಇದೆ. ಅದಕ್ಕೆ ತಕ್ಕಂತೆ ನಾನು ಮಾತಾಡಿದ್ದು ಇದು ಒಂದು ನನ್ನ ದೇವರ ಸೇವೆ ಅಂತ ಭಾವಿಸಿಕೊಂಡೆ ಮಾತಾಡಿದ್ದೇನೆ. ಅದರ ಮೇಲೆ ಕೆಲವರು ತುಂಬಾ ಪ್ರಶ್ನೆಗಳು ಬಂದಿದ್ದಾವೆ. ಆ ಪ್ರಶ್ನೆಗೆ ಉತ್ತರ ಕೂಡ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಎರಡನೇದಾಗಿ, ಇದೆಲ್ಲ ಒಂದು ಹಂತ. ಪ್ರಧಾನವಾದ ಅಂಶ ನಿಮಗೆ ಹೇಳಬೇಕು. ಜಗನ್ನಾಥದಾಸರ ಮಾತಿನ ಮೂಲಕ ಮನವ ತೊಯ್ದವಗೆ, ದಿವಸಾಕ್ವಯನೊಳಗೆ ಮನವ ತೊಯ್ದವಗೆ ತಾಪತ್ರಯ ದೋಷವೆಲ್ಲಿಹುದೋ ಅಂತ ಮಾತು ಪಾಠದಲ್ಲಿ ನೋಡಿದ್ದು ನಾವು ಅವತ್ತು. ಆ ಮಾತು ನಮಗೆ ಉತ್ತರ ಕೊಟ್ಟಿದೆ ಅಂತ ನಾನು ಹೇಳಿದ್ದೆ. ಜಗನ್ನಾಥದಾಸರ ಮಾತಿನ ಮೂಲಕ ದೇವರು ಉತ್ತರವನ್ನು ಕೊಟ್ಟಿದ್ದಾನೆ. ದೇವರು ಡೈರೆಕ್ಟ್ ಮಾತಾಡುದಿಲ್ಲ, ತನ್ನ ಭಕ್ತರ ಮಾತಿನ ಮೂಲಕ ಉತ್ತರ ಕೊಟ್ಟಿದ್ದಾನೆ. ಹಾಗಾಗಿ ಇಷ್ಟು ದಿವಸ ಪ್ರಸಾರ ತಗೊಂಡದ್ದಕ್ಕೆ ಸಂದೇಹ ಬೇಡ. ಏನೋ ನಾವು ತಿಂದು ಬಿಟ್ಟಿದ್ದೇವೆ, ಏನೋ ಆಗಿದೆ, ಅದು ಗೊಂದಲವೇ ಬೇಡ. ಸುರಕ್ಷಿತವಾಗಿ ನೀವು ದೇವರ ಪ್ರಸಾರ ಸ್ವೀಕಾರ ಮಾಡಿದ ಫಲವನ್ನೇ ಪಡೆದಿದ್ದೀರಿ.
ದುಷ್ಪರಿಣಾಮ ಯಾವುದೂ ನಿಮಗೆ ಇಲ್ಲ ಅನ್ನೋದು ಸ್ಪಷ್ಟ ಅಂತ ಹೇಳಿದ್ದೆ. ಅದು ಆಶ್ಚರ್ಯ ಅಂದ್ರೆ ಅದನ್ನು ಹೇಳಿದ ಮರುದಿವಸವೇ ಶ್ರೀನಿವಾಸರವರು ಒಂದು ಅದ್ಭುತವಾದ ಪ್ರಸಾದ ಕಳಿಸಿದ ಮನೆಗೆ. ನಿಮಗೆಲ್ಲ ಕೊಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಅದನ್ನ ನಾವು ನಿಮ್ಮೆಲ್ಲ ಹೆಸರು ಹೇಳ್ಕೊಂಡು ನಾವು ತಗೊಂಡ್ಬಿಟ್ಟಿದ್ದೇವೆ ಆಯ್ತಾ. ನಿಮ್ಮ ಹೆಸರು ಹೇಳಿ ನಾವು ಸ್ವೀಕಾರ ಮಾಡಿದ್ದೇವೆ. ಅದೆಲ್ಲ ಪ್ರಸಾದ ನಿಮಗೆ ಅಂದ್ರೆ ಇಂಡಿಕೇಶನ್. ಅದು ಅನಿರೀಕ್ಷಿತವಾಗಿ ಪ್ರಸಾದ ಬಂತು. ದೇವರ ಪ್ರಸಾದ ಸ್ವೀಕಾರ ಮಾಡಿದ್ರಲ್ಲಿ ಡೌಟ್ ಬರಬಾರದು, ಸಂದೇಹ ಪಡಬಾರದು ಅಂತ ಒಂದು ಕನ್ವಿಕ್ಷನ್ ನಮಗೇನಿತ್ತು, ಆ ಕನ್ವಿಕ್ಷನ್ ಕರೆಕ್ಟ್ ಅಂತ ತೋರಿಸಿಕೊಟ್ಟ ದೇವರು. ಅಚಾನಕ್ಕಾಗಿ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಇದೊಂದು ಸಮಾಧಾನ. ದೇವರು ಯಾವತ್ತೂ ಕೂಡ ಪ್ರತ್ಯಕ್ಷ ಮಾತಾಡುವನಲ್ಲ, ತನ್ನ ಭಕ್ತರ ಮೂಲಕ, ಜ್ಞಾನಿಗಳ ಮೂಲಕ ಅವನು ಮಾತಾಡುವುದು. ಹಾಗಾಗಿ ನಮಗೆ ಸೂಚನೆ ಕೊಟ್ಟಿದ್ದಾನೆ, ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ನಮಗೆ ಲಾಭವೇ ಹೊರತು ನಷ್ಟ ಇಲ್ಲ, ತೊಂದರೆ ಇಲ್ಲ. ಹಾಗಾಗಿ ಯಾರು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಸಾದ ನೀವು ತಗೊಳ್ಳಿಕ್ಕಾಗಲ್ಲ, ನಿಮ್ಮ ಪರವಾಗಿ ನಾವು ತಗೊಂಡಿದ್ದೇವೆ ಅಷ್ಟೇ. ನಿಮಗೆ ಬೇಸರ ಆಗ್ಬೋದು, ಆದ್ರೆ ನನಗೆ ಸಂತೋಷ ಇದೆ. ಬಿಟ್ಟದ್ದಕ್ಕೆ ಸಂತೋಷ ಅಲ್ಲ, ನಿಮ್ಮ ಪರವಾಗಿ ನಾವು ತಗೊಂಡಿದ್ದೇವೆ, ಸಂತೋಷ ಇದೆ. ಅಂತೂ ದೇವರು ಇವತ್ತಿಗೂ ಮಾತನಾಡ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ವೇದ ತತಿಗಳ ಮಾಲಿ ಲಕ್ಷ್ಮಿ ಧರಾಧರಣ ಗುಣರೂಪ ಕ್ರಿಯೆಗಳ ಆದಿಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ ಆದಪೆನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೌತಣವ ಕೊಂಬಂತೆ. ದೇವರ ರೂಪಗಳನ್ನ ತಿಳಿಯಬೇಕಾದ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ ಜಗನ್ನಾಥದಾಸರು. ನಮ್ಮ ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ನೋಡುವ ಪ್ರತಿಯೊಂದು ವಸ್ತುಗಳಲ್ಲಿ, ಕಾಲಗಳಲ್ಲಿ, ಎಲ್ಲದರಲ್ಲೂ ತೋರಿಸಿಕೊಟ್ರು. ದೇವರು ಪ್ರತಿ ಕ್ಷಣದಲ್ಲೂ ತುಂಬಿಕೊಂಡಿದ್ದಾನೆ ಅನ್ನೋ ಮಾತನ್ನ ತಿಳಿಸಿಕೊಟ್ರು. ಇಷ್ಟು ರೂಪಗಳನ್ನು ತಿಳಿದುಕೊಂಡ್ರೆ ನಮ್ಮ ಸಾಧನೆ ಹೇಗಾಗ್ಬೋದು, ನಮ್ಮ ಸಿದ್ಧಿ ಹೇಗಾಗ್ಬೋದು, ಪರಿಪೂರ್ಣ ಆಗ್ಬಿಡುತ್ತಲ್ಲ. ಇಷ್ಟೆಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಆ ಫೀಲಿಂಗೇ ಅದೇ ಬೇರೆ ಅಲ್ವಾ. ಇಂಥ ಅದ್ಭುತ ಸಾಧನೆ ಆಗ್ಬಿಡ್ತದೆ ಅಂತ ನಾವು ಬೀಗಿದ್ರೆ, ಜಗನ್ನಾಥದಾಸರು ಒಂದು ಲೈನ್ ಎಳೆದು ಕೊಡ್ತಾರೆ ನಮಗೆ. ಅಹಂಕಾರ ಪಡಬೇಡಿ, ಅಹಂಕಾರ ಪಡುವ ವಿಷಯವೂ ಇಲ್ಲ, ಯಾಕೆಂದ್ರೆ ದೇವರನ್ನ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ತೋರಿಸಿಕೊಡ್ತಾರೆ. ಹೇಗೆ ಹೇಳ್ತಾರೆ? ಹೇಳುವ ಕ್ರಮ ತುಂಬಾ ಚೆನ್ನಾಗಿದೆ. ವೇದತತಿಗಳ ಮಾನಿ ಲಕ್ಷ್ಮಿ ಧರಾಧರನ ಗುಣರೂಪತ್ರಯಗಳ ಧರಾಧರನ ಗುಣರೂಪತ್ರಯಗಳ ಆದಿ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತಾ ಆದೆಪೆನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ ಅಂತ ಒಂದು ಉದ್ಗಾರವನ್ನು ಮಾಡ್ತಾರೆ. ವೇದ ತತಿಗಳ ಮಾನಿ, ಲಕ್ಷ್ಮೀದೇವಿಯರ ಸ್ಥಾನ ಏನು? ಅನಂತವಾದ ವೇದಗಳಿಗೆ, ವೇದಗಳ ಸಮೂಹಕ್ಕೆ ಅವರು ಮಾನಿ ಅಂದ್ರೆ ಮುಖ್ಯ ಅಭಿಮಾನಿನಿ ಅಂತ ಅರ್ಥ. ವೇದಗಳಿಗೆ ತುಂಬಾ ಜನ ಅಭಿಮಾನಿ ದೇವತೆಗಳಿದ್ದಾರೆ, ಆದರೆ ಮುಖ್ಯಾಭಿಮಾನಿಯಾದವರು ಲಕ್ಷ್ಮೀದೇವಿ. ವೇದ ತತಿಗಳ ಮಾನಿ ಲಕ್ಷ್ಮೀದೇವಿ ಧರಾಧರನ, ಧರಾಧರ ಅಂದ್ರೆ ಧರ ಅಂದ್ರೆ ಭೂಮಿ, ಭೂಮಿಯನ್ನು ಧರಿಸಿದವನು ಭಗವಂತ ಅಂತ. ಭೂಧರನಾದ ಭಗವಂತನ ಗುಣರೂಪ ಕ್ರಿಯೆಗಳ, ಅವನ ಗುಣಗಳನ್ನ, ಅವನ ರೂಪಗಳನ್ನ, ಅವನ ಕ್ರಿಯೆಗಳನ್ನ ನೋಡಬೇಕು, ತಿಳಿಬೇಕು ಅಂತ ಹೊರಡುತ್ತಾರೆ. ಆದರೆ ಆ ಗುಣರೂಪ ಕ್ರಿಯೆಗಳಿಗೆ ಆದಿಯಲ್ಲಿಂದ, ಮಧ್ಯ ಯಾವುದು, ಅಂತ್ಯದಲ್ಲಿರುವುದು ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ ಅವರಿಗೆ. ಭಗವಂತನ ಜೊತೆಗೆ ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಇರ್ತಕ್ಕಂಥವ್ರು ಮಹಾಲಕ್ಷ್ಮೀ ದೇವಿಯರು. ಅವರಿಗೆ ಭಗವಂತನ ಗುಣದ ಆದಿ ಯಾವುದು, ಎಲ್ಲಿ ಪ್ರಾರಂಭ ಆಯಿತು ಭಗವಂತನ ಗುಣ, ಯಾವತ್ತು ವ್ಯಕ್ತವಾಗಿ ಪ್ರಾರಂಭ ಆಗಿದೆ, ಇದು ಗುಣದ ಮಧ್ಯಭಾಗ ಅಂತ ತಿಳಿಯುವುದು ಹೇಗೆ, ಗುಣ ಯಾವಾಗ ಮುಗೀತದೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದಿ ಮಧ್ಯಾಂತಗಳ ಕಾಣದೆ, ಆದಿ ಮಧ್ಯ ಅಂತ ಯಾವುದು ಕಾಣ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅವರಿಗೆ. ಮನದಿ ಯೋಚಿಸ್ತಾ ಈ ವಿಚಾರ ಮಾಡ್ತಾರಂತೆ, ಏನಿದು, ನನ್ನ ದೇವರ ಗುಣಗಳನ್ನ ತಿಳ್ಕೊಳ್ಬೇಕು ಅಂತ ಹೋದೆ, ಆ ಗುಣಗಳನ್ನ ಪೂರ್ಣ ತಿಳ್ಕೊಳಿಕ್ ಆಗ್ಲಿಲ್ಲ. ಆದಿಯೂ ಗೊತ್ತಾಗ್ಲಿಲ್ಲ, ಕೊನೆಯೂ ಗೊತ್ತಾಗ್ತಿಲ್ಲ, ಮಧ್ಯದ್ದು ಗೊತ್ತಾಗ್ತಿಲ್ಲ, ಯಾವ್ದು ಒಂದ್ ಪಾಯಿಂಟ್ ಅಲ್ಲಿ ಮಾತ್ರ ನೋಡ್ತಾ ಇದ್ದೇನೆ ಅಷ್ಟೇನ. ಹೀಗಿದ್ದಾಗ ವಿಚಾರ ಮಾಡ್ತಾರೆ, ಮನದಿ ಯೋಚಿಸುತ್ತಾ ವಿಚಾರ ಏನಂತ, ಆದಪಿ ನೀತನಿಗೆ ಪತ್ನಿ, ಅದು ಕ್ವಶನ್ ಮಾರ್ಕ್.
ಆದೆಪೆನೆ ನಾನು ಆಗಬಹುದಾ, ಮದುವೆ ಆಗುವುದಕ್ಕೆ ಸಾಧ್ಯ ಇದೆಯಾ, ಆದೆಪೆನೆ ಈತನಿಗೆ ಪತ್ನಿ, ಇವನಿಗೆ ನಾನು ಹೆಂಡತಿ ಆಗ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಯಾಕೆಂದ್ರೆ ಅವನ ಗುಣ, ಅವನ ರೂಪ, ಅವನ ಕ್ರಿಯೆ ಅಪಾರ ಅನಂತ. ಅಲ್ಲರಿ ಲಕ್ಷ್ಮೀದೇವಿ ಕೂಡ ಅನಂತ ಗುಣವೇ, ಅವರದ್ದು ಮಹಿಮೆ ಅಪಾರವೇ. ಹೌದು, ಲಕ್ಷ್ಮೀದೇವಿಯ ಗುಣವೂ ಅನಂತ, ಲಕ್ಷ್ಮೀದೇವಿ ರೂಪವೂ ಅಪಾರ, ಅವರ ಶಕ್ತಿ ಅಪಾರವೇ. ಆದರೆ ಭಗವಂತನ ಮುಂದೆ ಏನೂ ಇಲ್ಲ. ದೇವರ ಮುಂದೆ ನಾವು ಕಂಪೇರ್ ಮಾಡ್ಲಿಕ್ಕೆ ಹೊರಟ್ರೆ ಲಕ್ಷ್ಮೀದೇವಿ ಅನಂತ ಪಟ್ಟು ಕಡಿಮೆ ಇದ್ದಾರೆ. ನಮಗಿಂತ, ಬ್ರಹ್ಮಾದಿಗಳಿಗಿಂತ ಬಹಳ ಎತ್ತರದಲ್ಲಿದ್ದಾರೆ. ಭಗವಂತನ ನೋಡಿದಾಗ ತುಂಬಾ ಕಡಿಮೆ ಅನಿಸುತ್ತೆ. ಹಾಗಾಗಿ ಅವರು ವಿಚಾರ ಮಾಡ್ತಾರೆ, ಆದೆಪ್ಪಿನ ಈತನಿಗೆ ಪತ್ನಿ, ನಾನು ಇವನಿಗೆ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ? ಮದುವೆ ಆಗ್ಲಿಕ್ಕೆ ಅವಕಾಶಗಳಿಲ್ಲ, ಆದ್ರೆ ಆಗಿಬಿಟ್ಟಿದೆ, ಆಗಿದ್ದೇವೆ ನಾವು. ನಿತ್ಯ ನೂತನ ದಂಪತಿಗಳು ಲಕ್ಷ್ಮೀನಾರಾಯಣರು. ಆದ್ರೆ ಸಾಧ್ಯ ಇರ್ಲಿಲ್ಲ, ಸಾಧ್ಯ ಆಗಿದೆ ಈಗ. ಅದು ಹೇಗಾಯ್ತು ಅಂದ್ರೆ, ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣವ ಕಂಬಂತೆ. ದೃಷ್ಟಾಂತ, ಲೋಕಾಧಿಪ ಒಬ್ಬ ಚಕ್ರವರ್ತಿ ಭಿಕ್ಷುಕನ ಮನೆಯ ಔತಣವ ಸ್ವೀಕಾರ ಮಾಡಿದಂತೆ. ಇಂಥ ದೃಷ್ಟಾಂತ ನೋಡಿ. ಜಗನ್ಮಾತೆ ವೇದ ಸಮೂಹಕ್ಕೆ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯರು ದೇವರ ಜೊತೆಗೆ, ದೇವರ ಸನಿಹದಲ್ಲೇ ಅನಂತ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಜೊತೆಗಿದ್ದು ದೇವರ ನೋಡ್ತಾ ತಿಳಿತಾ ಇರುವಂಥವರಿಗೆ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯೆಗಳು ಎಲ್ಲಿ ತನಕ, ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ. ಯಾವ್ದು ಮಧ್ಯಾಹ್ನದಲ್ಲೂ ಗೊತ್ತಾಗ್ತಿಲ್ಲ. ಹೀಗಾಗಿ ಅವ್ರು ವಿಚಾರ ಮಾಡ್ತಾರೆ, ಇಷ್ಟು ಎತ್ತರದ ದೇವರನ್ನ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆದ್ರೆ ಮದುವೆ ಆಗಿದೆಯಲ್ವಾ? ಆಗಿದೆ ಅಂತಂದ್ರೆ ಅದು ನನ್ನ ದೊಡ್ಡ ಸ್ಥಿತಿಯಲ್ಲ. ಒಬ್ಬ ಚಕ್ರವರ್ತಿಯಾದವನು ತನ್ನ ದೇಶದ ಒಳಗೆ ಒಬ್ಬ ಭಿಕ್ಷುಕ, ಬಡವ ಅಲ್ಲ, ಭಿಕ್ಷುಕ ಬೇರೆ ಬಡವ ಬೇರೆ. ಭಿಕ್ಷುಕ ಅಂತಂದ್ರೆ ದಿನಂಪ್ರತಿ ತನ್ನ ಜೀವನಕ್ಕಾಗಿ ಭಿಕ್ಷೆ ಬೇಡಿ ತಿಂದು ಬದುಕುವವನು. ಬಡವ ಅಂದ್ರೆ ಇರುವುದ್ರ ಕಡಿಮೆ ಇರುವುದು ಅಂತ ಅರ್ಥ. ಬಡವ ಶಬ್ದ ಪ್ರಯೋಗ ಮಾಡ್ತಿಲ್ಲ ಅವರು. ಭಿಕ್ಷುಕ ಅಂತ ತಿರುಕ, ನಿರಂತರ ಸಂಚಾರಶೀಲನಾಗಿ ಬೇಡಿ ತಂದು ಬದುಕತಕ್ಕಂಥವನು ಅಂತ. ಅವನು ಬೇಡಿದ್ರಲ್ಲಿ ಅವ್ರು ಕೊಟ್ಟಾಗ ಭಿಕ್ಷೆ ಹಾಕ್ತಕ್ಕಂಥವ್ರು ಎಂಥದ್ದಾಗಿರ್ತಾರೆ ಗೊತ್ತಿದ್ಯಾ? ಒಳ್ಳೇದಾಗಿರ್ತಾರೋ, ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಏನು ಹಾಕಿರ್ತಾರೆ. ಅಂಥದ್ದರಲ್ಲಿ ಅವನು ಔತಣ ಕೊಟ್ಟರೆ ಹೇಗಿರ್ತದೆ? ಹಾಗಾಯ್ತು. ದೃಷ್ಟಾಂತ ಬಹಳ ಅದ್ಭುತವಾದದ್ದು. ಲಕ್ಷ್ಮೀದೇವಿಯರ ಸ್ಥಾನಮಾನ ಭಗವಂತನ ಮುಂದೆ ಹೇಗೆ? ಉನ್ನತ ಮಟ್ಟದ ಸ್ಥಾನ ಲಕ್ಷ್ಮೀದೇವಿಯರದು. ಆದ್ರೆ ಭಗವಂತನ ಮುಂದೆ ತುಂಬಾ ಚಿಕ್ಕವರಾದವರನ್ನು ಭಗವಂತ ಹೇಗೆ ಸ್ವೀಕಾರ ಮಾಡಿದ? ಯಾಕೆಂದ್ರೆ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ, ಅನೇಕ ಕಡೆಗಳು ಇಂತಹ ಮಾತು ಬರುವುದುಂಟು. ಯಜೋರೇವ ಸಮಮಿತ್ತಂ ಯಜೋರೇವ ಸಮೋನ್ವಯ ತಯೋರ್ವಿವಾಹೋ ಮೈತ್ರಿ ಚ ಉತ್ತಮಾಧಮಯೋ ಕ್ವಚಿತ್ ಅಂತ ಒಂದು ಮಾತು ಹೇಳ್ತಾನೆ. ಯಾರಿಗೆ ವಿವಾಹ, ಯಾರಿಗೆ ಮೈತ್ರಿ, ಯಾರಿಗೆ ವ್ಯವಹಾರ, ಅಥವಾ ಜಗಳ ಆಡಿದ್ರೆ ಯಾರ ಹತ್ರ? ವಿವಾಹ, ವಿವಾದ, ಮೈತ್ರಿ, ವ್ಯವಹಾರ ಯಾರಲ್ಲಿ? ಯಜೋದೇವ ಸಮಮಿತ್ತಂ. ಧನ ಸಂಪತ್ತು ಯಾರಿಗೆ ಸಮಾನವಾಗಿರುತ್ತೋ, ಸಮಾನ ಅಂತಸ್ತಿನ ಸಂಪತ್ತು ಇದ್ರೆ ಅಂಥವರಲ್ಲಿ ಸಂಬಂಧ ಕೂಡ್ತದೆ. ಅಥವಾ ಸಮಾನವಾದಂಥ ಅನ್ವಯ, ಕುಲಗೋತ್ರಗಳು ಸಮಾನವಾಗಿರ್ಬೇಕು. ಗೋತ್ರ ಸಮಾನವಾಗಿರಬಾರದು, ಅಂತಸ್ತು ಸಮಾನವಾಗಿರ್ಬೇಕು, ವಿದ್ಯೆ ಸಮಾನವಾಗಿರ್ಬೇಕು, ಸಂಸ್ಕಾರ ಸಮಾನವಾಗಿರ್ಬೇಕು, ಜಾತಿ ವರ್ಣ ಸಮಾನವಾಗಿರ್ಬೇಕು, ಗೋತ್ರ ಮಾತ್ರ ಬೇರೆಯಾಗಿರ್ಬೇಕು. ಈಗ ಎಲ್ಲ ಸಮಾನ ಆಗಿರ್ಬೇಕು ಅಂತ ಅನ್ಕೊಂಡು ಗೋತ್ರವನ್ನು ಸಮಾನ ಮಾಡಿಬಿಟ್ರೆ ಅದು ಅಣ್ಣ ತಂಗಿ ಮದುವೆ ಮಾಡದಂತ ಪ್ರಸಂಗ ಆಗಿಬಿಡ್ತದೆ. ಅದಕ್ಕೆ ಅವಕಾಶ ಇಲ್ಲ. ಆದ್ರೆ ಈಗ ಅದು ಕೂಡ ನಡೀತಾ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ತುಂಬಾ ಜಾಗೃತಿ ಇರಬೇಕಾಗತ್ತೆ. ಸಮನ್ವಯ ತಯೋರ್ವಿವಾಹ ಮೈತ್ರೀಚ. ಅಂಥವರಿಗೆ ವಿವಾಹ, ಅಂಥವರಲ್ಲಿ ಮೈತ್ರಿ, ಅಂಥವರಲ್ಲಿ ವಿವಾದ. ಜಗಳ ಮಾಡಿದ್ರೆ ಅಂಥವ್ರ ಹತ್ರ ಮಾಡ್ಬೇಕಂತೆ. ನಮಗಿಂತ ಚಿಕ್ಕವರಲ್ಲಿ ಮಾಡಿದ್ರೆ ನಮಗೆ ಅವಮಾನ, ನಮಗಿಂತ ದೊಡ್ಡವರಲ್ಲಿ ಮಾಡಿದ್ರೆ ನಮಗೆ ಹಿಂಸೆ. ವಿವಾದ ಮಾಡಿದ್ರೆ ಇನ್ನು ವಿವಾಹ ಮೈತ್ರಿ ಕೂಡ ಸಮಾನರಲ್ಲಿ ಮಾಡಬೇಕು ಅಂತ ಇರೋದು. ನೋತ್ತಮಾಧವಯೋ ಕ್ವಚಿತ್, ಉತ್ತಮರಿಗೂ ಅಧಮರಿಗೂ ಎಂದಿಗೂ ಸಂಬಂಧ ಕೂಡುವುದಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ಲಕ್ಷ್ಮೀದೇವಿಯರ ಸ್ಥಾನ ಜಗತ್ತಿನ ದೃಷ್ಟಿಯಿಂದ ತುಂಬಾ ಚಿಕ್ಕದಾದ್ರೂ ಕೂಡ ಭಗವಂತನ ಮುಂದೆ ತುಂಬಾ ಚಿಕ್ಕದು.
ದೇವರ ಜಗತ್ತಿನ ದೃಷ್ಟಿಯಲ್ಲಿ ಬಹಳ ದೊಡ್ಡದು ಲಕ್ಷ್ಮೀ ದೇವರ ಸ್ಥಾನ, ಚಿಕ್ಕದಲ್ಲ. ಜಗತ್ತು ಜೀವರ ಬ್ರಹ್ಮಾದಿಗಳ ದೃಷ್ಟಿಯಲ್ಲಿ ಅಮ್ಮನವರು ತುಂಬಾ ಎತ್ತರದಲ್ಲಿದ್ದಾರೆ, ದೇವರ ಮುಂದೆ ತುಂಬಾ ಚಿಕ್ಕವರಾಗಿದ್ದಾರೆ. ದೇವರು ಸರ್ವದಾ ಎಲ್ಲ ಕಾಲದಲ್ಲೂ ದೊಡ್ಡವನ ಎತ್ತರದಲ್ಲಿದ್ದಾನೆ. ತುಂಬಾ ಎತ್ತರದ ದೇವರಿಗೂ ತುಂಬಾ ಅವನಿಗಿಂತ ತುಂಬಾ ಚಿಕ್ಕವರಾದಂಥವರಿಗೂ ಸಂಬಂಧ ಹೇಗೆ ಕೂಡುತ್ತದೆ? ಕೂಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಾನು ಮದುವೆ ಆಗ್ಲಿಕ್ಕೆ ಅರ್ಹ ಸಾಧ್ಯ ಅಲ್ಲ, ಆದರೆ ಮದುವೆ ಮಾಡಿಕೊಂಡೇ ಇದ್ದೇನೆ, ಅವಿಯೋಗಿನಿಯಾಗೇ ಇದ್ದೇನೆ. ಯಾಕೆಂದ್ರೆ ಅದು ಅವನ ಕರುಣೆ, ಕೃಪಾಪಯೋನಿಸಿ, ಕೃಪೋದಧಿ ಅಂತಂತಾರೆ. ಕೃಪೆಯ ಸಾಗರ ಅವನು. ಅವನು ನನ್ನನ್ನು ಸ್ವೀಕಾರ ಮಾಡಿದ, ಅವನಿಗೆ ತುಂಬಾ ಕರುಣೆ ಇದೆ ನನ್ನ ಮೇಲೆ, ಅವನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದ ಅಂತಂದ್ರೆ ಹೇಗಾಯ್ತು ಅಂದ್ರೆ ಕೇಳ್ತಾರೆ, ಚಕ್ರವರ್ತಿಯಾದವನು ತನ್ನ ರಾಜ್ಯದ ತನ್ನ ದೇಶದ ಒಬ್ಬ ಭಿಕ್ಷುಕನ ಹತ್ತಿರ ಹೋಗಿ ಔತಣವನ್ನು ಸ್ವೀಕಾರ ಮಾಡಿದ್ರೆ ಹೇಗೋ ಹಾಗೆ ಅಂತ. ಔತಣ ಏನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅವನು ತಾನೇ ಭಿಕ್ಷೆ ಬೇಡ ಬಿದ್ದಿರ್ತಾನೆ. ಅಷ್ಟು ಕೆಳಮಟ್ಟದ ವ್ಯಕ್ತಿ ಚಕ್ರವರ್ತಿಗೇನು ಔತಣ ಕೊಡ್ಲಿಕ್ಕೆ ಆಗತ್ತೆ? ಆಗೋದಿಲ್ಲ. ಆದ್ರೆ ಅವನು ಸ್ವೀಕಾರ ಮಾಡ್ತಾನಂದ್ರೆ ಅದು ಅವನ ದೊಡ್ಡ ಗುಣ, ಚಕ್ರವರ್ತಿಯ ದೊಡ್ಡ ಗುಣ, ಕಾರುಣ್ಯ ಅಂತ ಅರ್ಥ. ಅದರಂತೆ ಲಕ್ಷ್ಮೀದೇವಿಯರನ್ನ ಸ್ವೀಕಾರ ಮಾಡಿದ್ದು ಲಕ್ಷ್ಮೀದೇವಿಯರ ಹಿರಿತನ ಅಲ್ಲ, ಭಗವಂತನ ದೊಡ್ಡತನ ಅಂತ ಲಕ್ಷ್ಮೀದೇವರು ಚಿಂತನೆ ಮಾಡ್ತಾರೆ. ನಾವು ಹಾಗೆ ಹೇಳ್ಬಾರ್ದು, ಅದು ಅವ್ರಿಗೆ ಮಾತ್ರ ಹೇಳುವ ರೈಟ್ಸ್. ಲಕ್ಷ್ಮೀದೇವರು ಹಾಗೆ ಯೋಚನೆ ಮಾಡ್ತಾರೆ, ಎಷ್ಟು ದೊಡ್ಡವನಪ್ಪ ನಮ್ಮ ದೇವರು, ನನ್ನಲ್ಲಿ ಏನೂ ಇಲ್ಲ ಆದ್ರೂ ಸ್ವೀಕಾರ ಮಾಡಿದೆ ನನ್ನ, ಬಹಳ ಕರುಣಾಮಯಿ ಅಂತ ಅವರು ಅನುಸಂಧಾನ ಮಾಡ್ತಾರಂತೆ. ಹೀಗೆ ಭಗವಂತನ ಗುಣಾನುಸಂಧಾನಗಳನ್ನ ಮಾಡ್ತಾ ಇರುವಂತ ಲಕ್ಷ್ಮೀ ದೇವರಿಗೆ ಮುಗಿಲಿಲ್ಲ. ಗುಣ ರೂಪ ಕ್ರಿಯೆಗಳ ಸಮನ್ವಯ ಚಿಂತನೆಗಳು ಮುಗಿದೇ ಇಲ್ಲ, ಅಷ್ಟರ ಮಟ್ಟಕ್ಕಿದೆ. ಅದಕ್ಕೆ ಹೇಳ್ತಾರೆ, ಗೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಕಿಯ ಇಪ್ಪಳೆಂದರಿದು ಆ ವಿರಿಂಚನ ಜನದಿ ಈತನ ಆವಕಾಲಕ್ಕೂ ಅರಿಯಳಂತವ ನರರ ಪಾಡೇನು. ಈಗ ಕ್ಲಿಯರ್ ಆಗಿ ಹೇಳಿಬಿಟ್ರು, ನಮ್ಮಂತವ್ರಿಗೆ ಸಾಧ್ಯ ಇಲ್ಲ ಅಂತ. ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗೆ ಇಹ ನಿಖಿಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಕಿಯೇ ಇಪ್ಪಳು ಎಂದು ಅರಿದು ಆ ವಿರಿಂಚನ ಜನನಿ ಈತನ ಆವಕಾಲಕ್ಕೂ ಅರಿಯಳಂತವ ನರರ ಪಾಡೇನು. ಕೋವಿದರು ಚಿತ್ತೈಸುವುದು ಅಂತಾರೆ, ತಿಳಿದವರು ವಿಚಾರ ಮಾಡಿ, ನೀವು ಮನಸ್ಸಿಗೆ ಅವಗಾಹನೆ ಮಾಡಿ. ತಿಳಿದವರಿಗೆ ಆಗುವುದಿಲ್ಲ ಅಂತ ಅರ್ಥ. ಜ್ಞಾನಿಗಳಾದವರು, ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿದವರು, ಅವರು ವಿಚಾರ ಮಾಡ್ಬೇಕೀಗ. ಯಾಕೆಂದ್ರೆ ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಏನಾಯ್ತದು? ಅವ್ರು ಹೇಳ್ತಾರೆ, ಶ್ರೀದೇವಿಯೊಳಗಿಹ ನಿಖಿಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ. ಲಕ್ಷ್ಮೀ ದೇವಿಯಲ್ಲಿ ಗುಣಗಳಿವೆ. ಎಷ್ಟು ಗುಣಗಳಿವೆ? ಅನಂತ ಗುಣಗಳಿವೆ. ಬಹಳ ಎತ್ತರದಲ್ಲಿದ್ದಾರೆ ಲಕ್ಷ್ಮೀ ದೇವರು. ತಾರತಮ್ಯ ಪ್ರಕಾರವಾಗಿ 2ನೇ ಕಕ್ಷೆ, ಮೊದಲು ಭಗವಂತ, 2ನೇದು ಲಕ್ಷ್ಮೀ ದೇವಿ, ಬಹಳ ಎತ್ತರದಲ್ಲಿದ್ದಾರೆ. ಅಂತ ಎತ್ತರದಲ್ಲಿರುವಂತಹ ಲಕ್ಷ್ಮೀ ದೇವಿಯರ ಎಷ್ಟು ಗುಣಗಳುಂಟು? ಅನಂತ ಗುಣಗಳಿವೆ ಅಂತ ಇಟ್ಕೊಳ್ಳಿ. ಅಂಥ ಎಲ್ಲ ಗುಣಗಳನ್ನ ತೃಣಜೀವರಲ್ಲಿ ಕಲ್ಪಿಸಿಕೊಳ್ಬೇಕಂತೆ. ಸಾಧ್ಯವಾದು ಬರ್ಲಿಕ್ಕೆ ಸಾಧ್ಯವ? ತೃಣಜೀವರಲ್ಲಿ ಕಲ್ಪಿಸಿಕೊಳ್ಬೇಕಾಗ್ತದೆ. ಅಷ್ಟು ಗುಣ ಅವ್ರು ಬರ್ಲಿಕ್ಕೆ ಸಾಧ್ಯ ಉಂಟೋ? ಪಾಸಿಬಿಲಿಟಿ ಇಲ್ಲ. ಹಾಗೆ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದು. ನೋಡಿ, ಭಗವಂತನ ಮುಂದೆ ಲಕ್ಷ್ಮೀ ದೇವರು ಏನೂ ಅಲ್ಲ ಅಂತ ಹೇಳಿಕ್ಕೆ ಇದೊಂದು ಸಾಕು ಅಂತಂತಾರೆ. ತೃಣಜೀವರನ್ನು ಆರಂಭಿಸಿಕೊಂಡು ಎಲ್ಲಾ ಚೇತನರ ತಾರತಮ್ಯವನ್ನ ನೋಡ್ತಾ ಹೋದರೆ ಅವರಲ್ಲಿ ಎಷ್ಟು ಗುಣಗಳುಂಟು ಎಲ್ಲವನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಲಕ್ಷ್ಮೀ ದೇವಿಯರ ಗುಣವನ್ನ ಆರಂಭಿಸಿ ತೃಣಜೀವರವರೆಗೆ ಎಷ್ಟು ಗುಣಗಳುಂಟು ಅಂತ ಚಿಂತನೆ ಮಾಡಿ ಸಾಧ್ಯ ಉಂಟಾ? ಸಾಧ್ಯ ಆಗಬಹುದು. ದೊಡ್ಡವರಿಗೆ, ದೊಡ್ಡ ದೊಡ್ಡ ಸಾಧಕರಿಗೆ ಅದು ಸಾಧ್ಯ ಆಗಬಹುದು. ಭಗವಂತನ ಗುಣಗಳನ್ನ ಲಕ್ಷ್ಮೀ ದೇವರ ಗುಣಗಳಿಂದ ನಾವು ತಿಳಿಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಭಗವಂತನ ಗುಣ ಅಷ್ಟು ಎತ್ತರದಲ್ಲಿದೆ. ದೇವರ ಗುಣಗಳ ಮುಂದೆ ಲಕ್ಷ್ಮೀ ದೇವರ ಗುಣ ಯಾವ ರೀತಿಯಲ್ಲೂ ಸಮಾನವಾಗಿ ಕಾಣುವುದಿಲ್ಲ.
ತೃಣಜೀವರನ್ನ ಆರಂಭಿಸಿ ಲಕ್ಷ್ಮೀದೇವಿ ಪರ್ಯಂತ ಇರುವಂತ ಎಲ್ಲ ಗುಣಗಳನ್ನ ನಾವು ಚಿಂತನೆ ಮಾಡಬಹುದು ಸಮರ್ಥರಾದವರಿಗೆ. ಅಂದ್ರೆ ಲಕ್ಷ್ಮೀದೇವಿಗೆ ಸಾಧ್ಯ ಅಂತ ಅರ್ಥ, ಉಳಿದವರಿಗೆ ಆಗುವುದಿಲ್ಲ ಅದು. ಬ್ರಹ್ಮಾದಿಗಳಿಗೆ ತಮ್ಮ ಪರ್ಯಂತ ಎಲ್ಲವೂ ಸಾಧ್ಯ, ಲಕ್ಷ್ಮೀದೇವಿಗೆ ತಮ್ಮ ಪರ್ಯಂತ ಎಲ್ಲವೂ ಸಾಧ್ಯ. ಅಂತಹ ಗುಣಚಿಂತನೆಯನ್ನು ಮಾಡ್ತಕ್ಕಂಥ ಲಕ್ಷ್ಮೀದೇವಿಯರ ಎಲ್ಲ ಗುಣಗಳನ್ನ ನಾವು ತೃಣಜೀವರಲ್ಲಿ ಕಲ್ಪಿಸಿಕೊಂಡ್ರೆ ಹೇಗಿರ್ತದೆ? ಸಾಧ್ಯವ? ಬರ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿಯರೊಟ್ಟಿಗೆ ಸಮೀಕರಿಸಿಕೊಂಡು ನೋಡ್ಕೊಂತ ಹೋದ್ರೆ ಸಾಧ್ಯ ಆಗೋದಿಲ್ಲ. ವಿರಿಂಚ ಜನನಿ ಈತನ ಆವ ಕಾಲಕ್ಕೂ ಅರಿಯಳು. ಬ್ರಹ್ಮದೇವರ ತಾಯಿ ಲಕ್ಷ್ಮೀದೇವಿ, ಸಾಮಾನ್ಯರಲ್ಲ. ಅಂಥ ಲಕ್ಷ್ಮೀದೇವಿಯರು ಭಗವಂತನ ಗುಣಚಿಂತನೆ ಮಾಡ್ಬೇಕು ಅಂತ ಹೊರಟ್ರೆ ಯಾವ ಕಾಲಕ್ಕೂ ಸಾಧ್ಯ ಆಗುದಿಲ್ಲ ಅಂತಂತಾರೆ. ಯತ್ಕನಿಷ್ಠಾಂಗುಲಿ ನಖಮಣ್ಯಗ್ರ ಗುಣ ಸಂಗತಾನ್ ಅನಂತಾನ್ ಸುವಿಶೇಷಾಶ್ಚ ಪಶ್ಯಂತಿ ಶ್ರೀ ನಿರಂತರಂ ಸ್ತೋತು ಕಾಮ ಅಕ್ಷೀಣ ದೀಕ್ಷಾ ಹರ್ಷಾದ ಆಶ್ಚರ್ಯ ಸಾಗರೆ ಗಹನೆ ಗಾಹಮಾನಾವು ತನಂತ ಶ್ರುತ ಗೋಚರೆ ಅಂತ ದೇವಶರ್ಮರು ವರ್ಣನೆ ಮಾಡುವುದುಂಟು. ದೇವರ ಕಿರುಬೆರಳಿನ ಉಗುರಲ್ಲಿರುವಂತಹ ನಖಮಣ್ಯಗ್ರ ಗುಣ ಸಂಗತಾನ್, ಕಿರುಬೆರಳಿನ ಉಗುರಲ್ಲಿರುವ ಗುಣವಿಶೇಷ ಚಿಂತನೆಗೆ ಅಂತ ಹೊರಟ್ರೆ ಅದೇ ಮುಗಿಲಿಲ್ಲ. ಇನ್ನೂ ಕೂಡ ಅಲ್ಲೇ ಇದ್ದಾರೆ, ಅಲ್ಲೇ ರಥವಾಗಿ ಬಿಟ್ಟಿದ್ದಾರೆ. ಗಹನೆ ತುಂಬಾ ಆಳವಾಗಿದೆ, ಆಶ್ಚರ್ಯ ಆಗ್ಬಿಟ್ಟಿದೆ, ಬಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ. ಸ್ತೋತ್ರ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ಲಕ್ಷ್ಮೀ ದೇವರ ಸ್ಥಿತಿ ಅಂತ ಹೇಳ್ತಾರೆ. ನರಮಾಪಿ ಪದಾಂಗುಲೀಲಸನ್ ನಗದೂರಾಜ ಅನಂತ ಸದ್ಗುಣಾನ್ ಗಣಯದ್ಗಣಯಂತನಾರ್ಥಂ ಪರಮಾಂಕೋಸ್ಯ ಪರೋ ಗುಣಾನ್ವದೇತ್ ಅಂತ ಪಂಡಿತಾಚಾರ್ಯರು ಸಮಧ್ವಿಜಲ ವರ್ಣನೆ ಮಾಡುದುಂಟು. ದೇವರ ಪಾದದಲ್ಲಿರ್ತಕ್ಕಂತಹ ಉಗುರಲ್ಲಿರುವಂತಹ ಗುಣಗಳ ಅನುಸಂಧಾನವನ್ನು ಮಾಡ್ತಾ ಇದ್ರೆ ಲಕ್ಷ್ಮೀ ದೇವಿಗೆ ಲೆಕ್ಕ ಮಾಡ್ಲಿಕ್ಕಾಗ ನಗಣಯೇತ್, ಯಾವತ್ತಿಗೂ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿ ಕೂಡ ಅಂಥ ಅಪರಂಪಾರವಾದ ಗುಣ ರಾಶಿ ದೇವರ ಕಿರುಬೆರಳಿನ ಒಂದು ಉಗುರಲ್ಲಿರ್ತಕ್ಕಂತಹ ಒಂದು ಗುಣವಿಶೇಷದ ಮಹಿಮೆ ಅಂತ. ಹೀಗಿದ್ದಾಗ ಇನ್ನು ಸಮಗ್ರ ಭಗವದ್ ರೂಪದ ಎಲ್ಲ ಅವಯವಗಳ ಎಲ್ಲರ ಗುಣಪೂರ್ಣತೆಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ಲಕ್ಷ್ಮೀದೇವಿಗೆ ಸಾಧ್ಯ ಇದೆಯಾ? ಆಗೋದಿಲ್ಲ. ಇನ್ನೂ ಬಿಟ್ಟಿಲ್ಲ, ಪಾದದಿಂದ ಈ ಕಡೆ ಹೊರ ಬಂದಿಲ್ಲ, ಉಗುರಿಂದ ಇನ್ನು ಹೊರಗೆ ಬಂದಿಲ್ಲ, ಅವರು ಅಲ್ಲೇ ಇದ್ದಾರೆ. ಅಷ್ಟರ ಮಟ್ಟಕ್ಕೆ ಭಗವಂತನ ಅನಂತ ಗುಣಪೂರ್ಣತ್ವ ಉಂಟು ಅಂತ ಹೇಳೋದನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ? ಲಕ್ಷ್ಮೀದೇವಿ ಅರ್ಥ ಮಾಡ್ಕೊಳ್ತಾರೆ ಅವರ ಮಟ್ಟಕ್ಕೆ. ಅವರಿಗೆ ಹಾಗಿದೆ ಅಂದ್ರೆ ನಮ್ಮಂಥವರ ಪಾಡೇನು, ನರರ ಪಾಡೇನು? ಭಗವಂತನ ಗುಣಗಳನ್ನ ತಿಳಿಯುವುದಕ್ಕೆ ಲಕ್ಷ್ಮೀದೇವರು ಪ್ರವೃತ್ತಿ ಮಾಡಿದ್ರೆ ಇವತ್ತಿಗೂ ಸಾಧ್ಯ ಆಗ್ಲಿಲ್ಲ. ಅಂಥದ್ರಲ್ಲಿ ನಾವು ಎಷ್ಟು ತಿಳಿಲಿಕ್ಕೆ ಸಾಧ್ಯ ಇದೆ? ಆಗೋದಿಲ್ಲ ಅಂತ ಉದ್ಗಾರವನ್ನು ಮಾಡ್ತಾರೆ. ಯಾಕೆ ಇದನ್ನು ಹೇಳಿದ್ರು ಅಂತಂದ್ರೆ, ಪಿಂಡಾಂಡದಲ್ಲಿ ದೇಹದಲ್ಲಿ ದೇಹಗತವಾದ ಅವಯವಗಳಲ್ಲಿ ಭಗವದ್ ರೂಪನ ಅನುಸಂಧಾನ ಪುಂಖಾನುಪುಂಖವಾಗಿ ಹೇಳಿಬಿಟ್ರು. ಬ್ರಹ್ಮಾಂಡದ ಒಳಗೆ ಹೇಳಿದ್ರು, ಖಗೋಳದಲ್ಲಿ ಹೇಳಿದ್ರು, ಎಲ್ಲ ಕಡೆ ಭಗವದ್ ರೂಪಗಳ ಅನುಸಂಧಾನ ಕೊಡ್ತಾರೆ. ಆದ್ರೆ ನಾವು ತಿಳಿದು ಬಿಡ್ತೇವೆ, ತಿಳ್ಕೊಂಡ್ಬಿಡ್ತೇವೆ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅಷ್ಟು ಸುಲಭದಲ್ಲಿ ಅಲ್ಲ, ಯೋಗ್ಯತೆ ಬೇಕಾಗತ್ತೆ, ಸಾಧನೆ ಬೇಕಾಗತ್ತೆ. ಲಕ್ಷ್ಮೀ ದೇವಿಯರೇ ಹೀಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಉಳಿದವರು ಅಂತ ಹೇಳ್ತಾರೆ. ಅಂದ್ರೆ ನಾವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಭಾವಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಎಲ್ಲವನ್ನು ಮಾಡಿಬಿಟ್ಟಿದ್ದೇವೆ, ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಬೀಗುವಾಗ ಇಲ್ಲ, ಅಹಂಕಾರಕ್ಕೆ ಅವಕಾಶ ಇಲ್ಲ ತೋರಿಸಿಕೊಡ್ತಾರೆ. ಹೀಗಾಗಿ ಅಂತ ಅದ್ಭುತವಾದ ಭಗವಂತನ ಗುಣರೂಪ ಕ್ರಿಯೆಗಳನ್ನ ನಿರಂತರವಾಗಿ ಅನುಸಂಧಾನ ಮಾಡುವುದಕ್ಕೆ ಇದು ಉತ್ತಮ ಅವಕಾಶ ಅಂತ ಶ್ರೀ ಜಗನ್ನಾಥರ ತೋರಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ದೇವರ ಗುಣಗಳನ್ನ ರೂಪಗಳನ್ನ ಅನುಸಂಧಾನವನ್ನ ತಿಳುವಳಿಕೆಯನ್ನ ಪಡೆಯುವುದಕ್ಕೆ ಹೊರಡಬೇಕು. ಎಲ್ಲವನ್ನು ಮಾಡಿದ್ದೇವೆ ಅಂತ ಭಾವಿಸುವ ಹಾಗೆ ಇಲ್ಲ. ಹಾಗಾಗಿ ಈ ಎರಡು ಶ್ಲೋಕಗಳ ಅಭಿಪ್ರಾಯ ಪ್ರಕಾರ ಭಗವಂತ ಬಹಳ ಎತ್ತರದಲ್ಲಿದ್ದಾನೆ, ಅವರನ್ನ ತಿಳಿಯುವುದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಿಲ್ಲ ಅನ್ನೋ ವಾಸ್ತವ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು. ಭಗವಂತನ ಮುಂದೆ ಲಕ್ಷ್ಮೀರು ತುಂಬಾ ಚಿಕ್ಕವರಾಗ್ತಾರೆ. ದೇವರ ಜೊತೆಗೆ ಸಮಾನವಾಗಿ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ತಿಳ್ಕೊಳ್ತಾರೆ. ಆದ್ರೆ ಗುಣದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನ ತಿಳಿಸಿಕೊಡ್ತಾರೆ. ಇಂಥ ದೇವರ ರೂಪಾನುಸಂಧಾನವನ್ನು ಕೊಟ್ಟು ಕ್ಷೀರದಧಿ ನವನೀತ ಘೃತದಳು ಸೌರಭ ರಸಾಹ್ವಯ ನೆನೆಸಿ ಶಾಂತಿರಮಣ ಜ್ಞಾನ ಕ್ರಿಯೇಚ್ಛಾಶಕ್ತಿಯೆಂದೆಂಬ ಈರೆರಡು ನಾಮದಿಂದಲೇ ಕರೆಸುವ ಭಾರತೀಯ ವಾಗ್ದೇವಿ ವಾಯು ಸರೋರುಹಾಸನಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ಕ್ಷೀರದಧಿ ನವನೀತ ಘೃತದಳು
ಸೌರಭ ರಸಾಕ್ವಯನೆನಿಸಿ ಶಾಂತಿರಮಣ ಜ್ಞಾನಕ್ರಿಯೇಚ್ಛಾಶಕ್ತಿಯಿಂದೆಂಬ ಈರೆರಡು ನಾಮದಿಂದಲೇ ಕಲಿಸುವ ಭಾರತೀಯ ವಾಗ್ದೇವಿ ವಾಯು ಸರೋರಹಾಸನರಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ದೇವರ ರೂಪಗಳನ್ನ ತಿಳಿಯೋದಕ್ಕೆ ಮತ್ತೊಂದು ಅಧಿಷ್ಠಾನವನ್ನು ಕೊಡ್ತಾರೆ. ಕ್ಷೀರ, ದಧಿ, ನವನೀತ, ಘೃತ ಇವೆಲ್ಲ ನಮಗೆ ತುಂಬಾ ಆಪ್ಯಾಯಮಾನವಾದಂಥ ಪದಾರ್ಥಗಳು. ಆ ಪದಾರ್ಥಗಳಲ್ಲಿ ಭಗವಂತನ ರೂಪಗಳು ಉಂಟು. ನೈವೇದ್ಯ ಸಮರ್ಪಣಾ ಸಂಧಿಯಲ್ಲಿ ಹೇಳ್ತಾರೆ, ನಾವು ಅನುಸಂಧಾನ ಮಾಡ್ಲಿಕ್ಕೆ ಉಂಟು ಅಂತ ತಿಳಿಸಿಕೊಡ್ತಾರೆ ಅದನ್ನು. ಇಲ್ಲಿ ಹೇಳುವಾಗ ಕ್ಷೀರ, ದಧಿ, ನವನೀತ, ಘೃತಗಳಲ್ಲಿ ಸೌರಭ ನಾಮಗಳಿಂದ ಮತ್ತು ಸೌರಭ ರಸಾಕ್ವಯ ನೆನೆಸಿ. ಸೌರಭ ರಸಾಕ್ವಯ ಅಂತ ಎರಡು ಹೇಳ್ತಾರೆ. ಒಂದು ಸೌರಭ ಅಂದ್ರೆ ಸುವಾಸನೆ, ಪರಿಮಳ. ಆ ಪರಿಮಳದ ಹೆಸರಿಂದ ಸೌರಭ ಎಂಬ ಹೆಸರಿಂದ ಇರ್ತಾನೆ. ಇನ್ನು ರಸ, ಪದಾರ್ಥಗತವಾದ ರಸರೂಪದಲ್ಲಿ ಭಗವಂತ ಇರ್ತಾನೆ, ನಿಯಾಮಕನಾಗಿದ್ದಾನೆ. ಯಾರಿದ್ದಾರೆ? ಶಾಂತಿರಮಣ, ಶಾಂತಿಪತಿಯಾದಂತಹ ಅನಿರುದ್ಧ ರೂಪಿ ಭಗವಂತ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಜ್ಞಾನ ಕ್ರಿಯೇಚ್ಛಾಶಕ್ತಿ ಎಂದೆಂಬ ಈರೆರಡು ನಾಮದಿಂದಲೇ ಕಲಿಸುವ. ಜ್ಞಾನ, ಇಚ್ಛಾ, ಕ್ರಿಯಾ, ಶಕ್ತಿ ನಾಲ್ಕಿದೆ. ಜ್ಞಾನ ಕ್ರಿಯೇಚ್ಛಾಶಕ್ತಿ ಅಂತ ನಾಲ್ಕು ರೂಪದಿಂದ, ನಾಲ್ಕು ನಾಮದಿಂದ ಇರ್ತಾನೆ ಅಂತ. ವಾಸ್ತವಿಕವಾಗಿ ಗೃಹೀತ ಶಕ್ತಿ ತೃತೀಯಾಯದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ಪಣೆ ಅಂತ ಮಾತನಾಡುವಾಗ ಅಲ್ಲಿ ಗೃಹೀತ ಶಕ್ತಿ ತೃತೀಯಾಯ ಅಂತ ಮೂರು ಶಕ್ತಿ ಅವನಿಗೆ ಉಂಟು ಅಂತ ಅವನು ಸ್ವೀಕಾರ ಮಾಡಿದ್ದಾನೆ. ಯಾವುದದು? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಮೂರು ಶಕ್ತಿಗಳು ಭಗವಂತನ ರೂಪಗಳೇ, ಸ್ವಾತಂತ್ರ್ಯ ರೂಪವಾಗಿರ್ತಕ್ಕಂಥ ರೂಪ ಅದು. ಅದನ್ನ ಚಿಂತನೆ ಮಾಡಬೇಕು ಅಂತಾರೆ. ಆ ರೂಪದಿಂದ, ಆ ನಾಮದಿಂದ ಕರೆಸ್ತಕ್ಕಂಥವನು, ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿ ಎಂಬಂತಹ ನಾಲ್ಕು ಹೆಸರಿಂದ ಕರೆಸ್ತಕ್ಕಂತಹ ದೇವರು ಭಾರತೀ, ವಾಗ್ದೇವಿ, ಆಮೇಲೆ ವಾಯು ಸರೋರಹಾಸನರಲ್ಲಿ ನೆಲೆಸಿಹರು. ಈ ನಾಲ್ಕು ಪದಾರ್ಥಗಳಲ್ಲಿರ್ತಕ್ಕಂಥವ್ರು ಯಾರು? ಕ್ಷೀರ, ದಧಿ, ನವನೀತ, ಘೃತ ಅಂತ ಹೇಳಿದಾಗ ಭಾರತೀ, ಸರಸ್ವತಿ, ಬ್ರಹ್ಮವಾಯುಗಳು ಅವರು ಸನ್ನಿಹಿತರಾಗಿದ್ದಾರೆ. ಅವರೊಳಗೆ ಭಗವಂತ ನೆಲೆಸಿಕೊಂಡಿದ್ದಾನೆ ಅಂತ ಹೇಳೋದ್ರ ಉದ್ದೇಶ ಇದೆ. ನಿಜವಾಗಿ ನೈವೇದ್ಯ ಸಮರ್ಪಕಾರದಲ್ಲಿ ಹೇಳುವಾಗ ನಾವು ಈ ಹಾಲಲ್ಲಿ ಸರಸ್ವತಿ ದೇವಿಯರ ಅಭಿಮಾನಿ, ಒಳಗೆ ವಿಷ್ಣು ನಿಯಾಮಕನಾಗಿರ್ತಾನೆ. ಮತ್ತೆ ದಧಿ ಅಲ್ವಾ, ದಧಿಯಲ್ಲಿ ಚಂದ್ರ ಮತ್ತು ವಾಮನ, ಇದರಲ್ಲಿ ಬೆಣ್ಣೆಯಲ್ಲಿ ಮುಖ್ಯ ಪ್ರಾಣ ದೇವರು, ಒಳಗೆ ತ್ರಿವಿಕ್ರಮ. ಅದ ನಂತರದಲ್ಲಿ ಇನ್ಯಾವುದು? ಘೃತ ಅಂದ್ರೆ ಲಕ್ಷ್ಮಿ ಮತ್ತೆ ಗೋವಿಂದ. ಈ ನಾಲ್ಕು ರೂಪದಿಂದ ಇದ್ದಾರೆ, ನಾಲ್ಕು ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಈ ರೂಪ ಬೇರೆ ಯಾರದ್ದು ಅಲ್ಲ. ವಿಷ್ಣುವಾಗ್ಲಿ, ವಾಮನನಾಗ್ಲಿ, ತ್ರಿವಿಕ್ರಮ ಆಗ್ಲಿ, ಮತ್ತೆ ಗೋವಿಂದನಾಗ್ಲಿ, ಇವೆಲ್ಲವೂ ಕೂಡ ಶಾಂತಿಪತಿ ಅನಿರುದ್ಧನ ರೂಪಗಳೇ, ಆ ಭಗವಂತನದೇ. ಹೀಗೆ ಇದನ್ನ ತಿಳಿಯುವುದು ಕೂಡ ಒಂದು ಉಪಾಸನೆ ಆಗ್ತದೆ. ಪದಾರ್ಥಗತವಾದ ರೂಪವನ್ನು ತಿಳಿಯುವುದು ಒಂದು ಉಪಾಸನೆ. ಹಾಗಾಗಿ ಪದಾರ್ಥಕ್ಕೆ ಒಂದು ಸೌರಭ ಬೇಕು, ಪರಿಮಳ ಬೇಕು, ಇಲ್ಲಾದ್ರೆ ಅದನ್ನು ಆಕರ್ಷಣೆ ಆಗುದಿಲ್ಲ. ಅದರ ಒಟ್ಟಿಗೆ ರುಚಿ ಇರಬೇಕು. ಆ ರುಚಿನೂ ಕೂಡ ಅವನೇ ಕೊಡುದು, ರಸನಾಗಿ ಮತ್ತೆ ಸೌರಭನಾಗಿ. ಪದಾರ್ಥಕ್ಕೆ ಬೇಕಾದ ಸೌಷ್ಠವತೆ ಕೊಡ್ತಕ್ಕಂಥವನು ಅವನೇ. ಹೀಗಾಗಿ ಅಂಥ ದೇವರನ್ನ ನಾವು ಸ್ವೀಕರಿಸುವಂತ ಪದಾರ್ಥದ ಒಳಗೂ ತಿಳಿಬೇಕು, ಜೊತೆಗೆ ಅದರ ಒಳಗೆ ನಿಯಾಮಕರ ದೇವತೆಗಳು ಅವನು ತಿಳಿಬೇಕು ಅಂತ ತಿಳಿಸಿಕೊಡ್ತಾರೆ. ಒಟ್ಟಿನಲ್ಲಿ ಪದಾರ್ಥ ಗತ ರಸ ರೂಪ, ಸೌರಭ ಗತವಾದಂಥ ರೂಪ, ಅದನ್ನು ಕೂಡ ತಿಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಶ್ರೀ ಜಗನ್ನಾಥ ದಾಸರು. ಇನ್ನು ಕೆಲವು ಪದ್ಯಗಳನ್ನ ನಾವು ಚಿಂತನೆ ಮಾಡಬೇಕು, ಅದನ್ನ ನಾಳೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಅನುಸಂಧಾನವನ್ನ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು, ಮಧ್ವೇಶಾರ್ಪಣ ವಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ, ನಿನ್ನವ ಶ್ರೀನಿವಾಸ ನಾನನ್ಯವನರಿಯೇನು ಶ್ರೀನಿವಾಸ, ಅಯ್ಯಮನ್ನಿಸೋತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ.